ಕ್ಷೇತ್ರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಡಿಯಲ್ಲಿ ಖಾಲಿರತಕ್ಕಂತ ಅಂದ್ರೆ ಕಂದಾಯ ಇಲಾಖೆಯಲ್ಲಿ ಖಾಲಿರುವ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಸಂಬಂಧಪಟ್ಟಂತೆ ಒಂದು ಕೆಟಗರಿ ಮತ್ತು ಒಂದು ಮೀಸಲಾತಿ ಆಧಾರದ ಮೇಲೆ ಎಷ್ಟೆಷ್ಟು ಹುದ್ದೆಗಳು ಅಂತ ಇವರಿಗೆ ನೋಡ್ತಾ ಅದೇ ರೀತಿ ಒಂದು ವಿಡಿಯೋನ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಸಂಬಂಧಪಟ್ಟಂತೆ ಇದಕ್ಕೂ ಮುಂಚೆ ನಾನು ಸಪರೇಟ್ ಆಗಿ ನೋಟಿಫಿಕೇಶನ್ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೀನಿ. ಮತ್ತೆ ಮೊಬೈಲ್ ಮೂಲಕ ಯಾವ ರೀತಿ ಅರ್ಜಿ ಸಲ್ಲಿಸುವಂತ ಕೂಡ ಬೇರೆ ನಿಮಗೆ ಅವರಿಗೆ ತಿಳಿಸಿಕೊಡ್ತೀನಿ. ಆ ಒಂದು ವಿಡಿಯೋನು ಕೂಡ ಈ ಒಂದು ವಿಡಿಯೋದ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ. ಎಲ್ಲ ಇನ್ನೂ ಅರ್ಜಿನ ಸಲ್ಲಿಸಿಲ್ಲ ಅಂದ್ರೆ ಆ ಒಂದು ವಿಡಿಯೋದಲ್ಲಿ ಹೇಳ್ತಕ್ಕಂಥ ಒಂದು ಸ್ಟೆಪ್ಸ್ ಫಾಲೋ ಮಾಡ್ಕೊಂಡು ಈಸಿಯಾಗಿ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನು ನೀವು ಇಲ್ಲಿ ಅರ್ಜಿನ ಸಲ್ಲಿಸೋದಕ್ಕಿಂತ ಮುಂಚೆನೆ ನಿಮ್ಮ ಕೆಟಗರಿ ಮತ್ತು ಒಂದು ವೃತ್ತಕ್ಕೆ ಸಂಬಂಧಪಟ್ಟಂತೆ ಒಂದು ಜಿಲ್ಲೆಗೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ಹುದ್ದೆಗಳಂತ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕು. ಇವತ್ತಿನ ನೋಡದಲ್ಲಿ ಯಾವ ಒಂದು ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳಂತ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ ಒಂದು ಕೆಟಗರಿ ಮತ್ತು ಒಂದು ಮೀಸಲಾತಿ ಆಧಾರದ ಮೇಲೆ. ಈ ಒಂದು ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇಲ್ಲಿ ಮೊದಲಾಗಿ ನೀವು ಯಾವ ರೀತಿ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡ್ಬೇಕಂತ ನಿಮಗೆ ಇವರಿಗೆ ಹೇಳ್ತೀನಿ. ಅದಾದ್ಮೇಲೆ ಒಂದು ನೋಟಿಫಿಕೇಶನ್ ನಮ್ಮ ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೀನಿ. ನೀವು ಯಾವ ಒಂದು ಜಿಲ್ಲೆಗೆ ಅಪ್ಲೈ ಮಾಡ್ಬೇಕಂತ ಅನ್ಕೊಂಡಿರ್ತೀರಿ ಆ ಒಂದು ಜಿಲ್ಲೆಯಲ್ಲಿ ಖಾಲಿರ್ತಕ್ಕಂತ ಮೀಸಲಾತಿ ಕೆಟಗರಿ ಲಿಸ್ಟ್ ಅನ್ನ ಸರಿಯಾಗಿ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡ್ಕೋಬಹುದು. ಇನ್ನ ಇವಾಗ ಡೈರೆಕ್ಟ್ ಆಗಿ ಯಾವ ರೀತಿ ನೀವು ನಿಮ್ಮ ಕೆಟಗರಿ ಮತ್ತೊಂದು ಮೀಸಲಾತಿ ಆಧಾರದ ಮೇಲೆ ಎಷ್ಟೆಷ್ಟು ಹುದ್ದೆಗಳಂತ ಯಾವ ರೀತಿ ಚೆಕ್ ಮಾಡ್ಬೇಕಂತ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ. ಈಗ ಇಲ್ಲಿ ಖಾಲಿ ಇರುವ ಒಟ್ಟು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 1,000 ಹುದ್ದೆಗಳು ಟೋಟಲ್ ಆಗಿ ಇಲ್ಲಿ ಖಾಲಿ ಇರತಕ್ಕಂಥದ್ದು. ಇನ್ನೊಂದು ಜಿಲ್ಲೆಯ ಆಧಾರದ ಮೇಲೆ ಅವರು ಸಪರೇಟ್ ಆಗಿ ಹುದ್ದೆಗಳನ್ನ ಡಿವೈಡ್ ಮಾಡಿ ಕೊಡ್ತಾರೆ. ಇಲ್ಲಿ ಕರೆಕ್ಟ್ ಆಗಿ ನಾವು ಒಂದೊಂದನೇ ಇವರಿಗೆ ನೋಡ್ತಗೋಣ. ಇಲ್ಲಿ ಮೊದಲೇ ಬಂದ್ಬಿಟ್ಟು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಖಾಲಿ ಇರತಕ್ಕಂಥ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 32 ಹುದ್ದೆಗಳು ಟೋಟಲ್ ಆಗಿ ಇಲ್ಲಿ ಬೆಂಗಳೂರು ನಗರಕ್ಕೆ ಖಾಲಿ ಇವೆ. ಇನ್ನು ಕೆಟಗರಿ ಮತ್ತು ಒಂದು ಮೀಸಲಾತಿಗೆ ಸಂಬಂಧಪಟ್ಟಂತೆ ಕೂಡ ನೀವು ಇಲ್ಲಿ ಸರಿಯಾಗಿ ಚೆಕ್ ಮಾಡ್ಕೋಬೇಕು. ಯಾವ ರೀತಿ ಹುದ್ದೆಗಳು ಖಾಲಿ ಇವೆ ಮತ್ತೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಅಂತ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕು. ಇಲ್ಲಿ ಸ್ಯಾಲರಿಯಲ್ಲಿ ಕೆಟಗರಿಗಳನ್ನ ಕೊಡಿದ್ರೆ ಇಲ್ಲಿ ಮೇಲ್ಗಡೆ ಅವರು ಮೀಸಲಾತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಮೊದಲಾಗಿ ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿ ಸಂಬಂಧಪಟ್ಟಂತೆ ಟೋಟಲ್ ಆಗಿ 2 ಹುದ್ದೆಗಳು ಖಾಲಿವೆ. ಯಾವ ಒಂದು ಮೀಸಲಾತಿಯಲ್ಲಿ ಒಂದು ಹುದ್ದೆಗಳು ಖಾಲಿವೆ ಅಂದ್ರೆ ಒಂದು ಸಾಮಾನ್ಯ ಅಭ್ಯರ್ಥಿ ಅಂದ್ರೆ ಇತರೆಯಲ್ಲಿ ಒಂದು ಹುದ್ದೆ ಖಾಲಿದೆ. ಇನ್ನು ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಹುದ್ದೆ ಮಾತ್ರ ಖಾಲಿ ಇರತಕ್ಕಂಥದ್ದು. ಇದು ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿ ಸಂಬಂಧಪಟ್ಟಂತೆ ಬೆಂಗಳೂರು ನಗರದಲ್ಲಿ ಖಾಲಿರ್ತಕ್ಕಂಥ ಒಟ್ಟು ಹುದ್ದೆ ಸಂಖ್ಯೆ ಬಂದ್ಬಿಟ್ಟು 2 ಹುದ್ದೆಗಳು ಈ ಒಂದು ಕೆಟಗರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಖಾಲಿವೆ. ಇನ್ನು ಎರಡದಾಗಿ ಪ್ರವರ್ಗ 2ಎಗೆ ಸಂಬಂಧಪಟ್ಟಂತೆ ಇಲ್ಲಿ ಟೋಟಲ್ ಆಗಿ 5 ಹುದ್ದೆಗಳು ಖಾಲಿವೆ. ಕರೆಕ್ಟ್ ಆಗಿ ಚೆಕ್ ಮಾಡ್ಕೋಬೇಕು. ಈ ಒಂದು ಪ್ರವರ್ಗ 2ಎಗೆ ಸಂಬಂಧಪಟ್ಟಂತೆ 5 ಹುದ್ದೆಗಳು ಖಾಲಿವೆ. ಇಲ್ಲಿ ಯಾವ ಒಂದು ಮೀಸಲಾತಿಗೆ ಎಷ್ಟೆಷ್ಟು ಹುದ್ದೆಗಳು ಅಂತ ನೋಡ್ತಾ ಇದ್ರೆ ಇಲ್ಲಿ ಕೂಡ ಸಪರೇಟ್ ಆಗಿ ಇತರೆಯಲ್ಲಿ ಒಂದು ಹುದ್ದೆ ಖಾಲಿದೆ. ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ 2, ಇನ್ನು ಗ್ರಾಮೀಣದ ಅಭ್ಯರ್ಥಿ ಸಂಬಂಧಪಟ್ಟಂತೆ 1, ಇನ್ನು ಅಂಗವಿಕಲ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಹುದ್ದೆ ಖಾಲಿದ್ದು. ಪ್ರವರ್ಗ 2ಎ ದವರಿಗೆ ಸಂಬಂಧಪಟ್ಟಂತೆ ಬೆಂಗಳೂರು ನಗರದಲ್ಲಿ 5 ಹುದ್ದೆಗಳು ಖಾಲಿವೆ. ಇನ್ನು ಪ್ರವರ್ಗ 2ಬಿ ದವರಿಗೆ ಸಂಬಂಧಪಟ್ಟಂತೆ 1, ಅದು ಕೂಡ ಇತರೆಯಲ್ಲಿ ಖಾಲಿದೆ. ಇನ್ನು ಪ್ರವರ್ಗ 3ಎ ದವರಿಗೆ ಸಂಬಂಧಪಟ್ಟಂತೆ 1, ಅದು ಕೂಡ ಇತರೆಯಲ್ಲಿ ಖಾಲಿದೆ. ಇನ್ನು ಪ್ರವರ್ಗ 3ಬಿ ದವರಿಗೆ ಸಂಬಂಧಪಟ್ಟಂತೆ 1, ಅದು ಕೂಡ ಇತರೆಯಲ್ಲಿ ಖಾಲಿದೆ. ಇನ್ನು ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತೆ ಅಂದ್ರೆ ಎಸ್ಸಿ ಅವರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಟೋಟಲ್ ಆಗಿ 5 ಹುದ್ದೆಗಳು ಖಾಲಿವೆ. ಇಲ್ಲಿ ಇತರೆಯಲ್ಲಿ ಒಂದು ಹುದ್ದೆ ಖಾಲಿದೆ. ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ 2, ಗ್ರಾಮೀಣದಲ್ಲಿ 1, ಇನ್ನು ಇಲ್ಲಿ ಅಂಗವಿಕಲ ಅಭ್ಯರ್ಥಿ ಸಂಬಂಧಪಟ್ಟಂತೆ 1 ಹುದ್ದೆ ಖಾಲಿದ್ದು. ಇಲ್ಲಿ ಎಸ್ಸಿ ಅವರಿಗೆ ಸಂಬಂಧಪಟ್ಟಂತೆ 5 ಹುದ್ದೆಗಳು ಖಾಲಿವೆ. ಇನ್ನು ಪರಿಶಿಷ್ಟ ಪಂಗಡದವರಿಗೆ ಸಂಬಂಧಪಟ್ಟಂತೆ ಅಂದ್ರೆ ಎಸ್ಟಿ ಯಲ್ಲಿ ಟೋಟಲ್ ಆಗಿ 3 ಹುದ್ದೆಗಳು ಖಾಲಿವೆ. ಇಲ್ಲಿ ಇತರೆಯಲ್ಲಿ 1, ಅದೇ ರೀತಿ ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ 1 ಮತ್ತು ಗ್ರಾಮೀಣ ಅಭ್ಯರ್ಥಿ ಸಂಬಂಧಪಟ್ಟಂತೆ 1 ಹುದ್ದೆ ಖಾಲಿದ್ದು. ಟೋಟಲ್ ಆಗಿ ಇಲ್ಲಿ ಎಸ್ಟಿ ಅವರಿಗೆ ಬೆಂಗಳೂರು ನಗರದಲ್ಲಿ 3 ಹುದ್ದೆಗಳು ಖಾಲಿವೆ. ಇನ್ನ ಸಾಮಾನ್ಯವಾಗಿ ಅಂದ್ರೆ ಜನರಲ್ ಅಲ್ಲಿ ಟೋಟಲ್ ಆಗಿ ಇಲ್ಲಿ 14 ಹುದ್ದೆಗಳು ಖಾಲಿವೆ. ಯಾವ ಒಂದು ಮೀಸಲಾತಿ ಅಡಿಯಲ್ಲಿ ಖಾಲಿವೆ ಅಂದ್ರೆ ಇಲ್ಲಿ ಇತರೆಯಲ್ಲಿ 2, ಅಂದ್ರೆ ಸಾಮಾನ್ಯ ಅಭ್ಯರ್ಥಿ ಸಂಬಂಧಪಟ್ಟಂತೆ 2, ಇನ್ನು ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ 5, ಗ್ರಾಮೀಣ ಅಭ್ಯರ್ಥಿಗಳಿಗೆ 4, ಅಂಗವಿಕಲ ಅಭ್ಯರ್ಥಿ ಸಂಬಂಧಪಟ್ಟಂತೆ 1, ಇನ್ನು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 1, ಇನ್ನು ಕನ್ನಡ ಮಾಧ್ಯಮದವರಿಗೆ ಸಂಬಂಧಪಟ್ಟಂತೆ 1 ಹುದ್ದೆ ಖಾಲಿದ್ದು. ಬೆಂಗಳೂರು ನಗರದಲ್ಲಿ ಸಾಮಾನ್ಯರಿಗೆ ಸಂಬಂಧಪಟ್ಟಂತೆ ಅಥವಾ ಸಾಮಾನ್ಯ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ 14 ಹುದ್ದೆಗಳು ಖಾಲಿದ್ದು. ಇಲ್ಲಿ ಖಾಲಿರ್ತಕ್ಕಂಥ ಒಟ್ಟು ಹುದ್ದೆ ಸಂಖ್ಯೆ ಬಂದ್ಬಿಟ್ಟು 32 ಹುದ್ದೆಗಳ ಈ ಒಂದು ಬೆಂಗಳೂರು ನಗರದಲ್ಲಿ ಖಾಲಿ ಇವೆ. ಈ ರೀತಿಯಾಗಿ ನೀವು ನಿಮ್ಮ ಕೆಟಗರಿ ಮತ್ತು ಒಂದು ಮೀಸಲಾತಿಗೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ಹುದ್ದೆಗಳಂತ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕು. ಇದು ಈ ಒಂದು ಜಿಲ್ಲೆಯಲ್ಲಿ ಆಯ್ತು. ಇನ್ನು ಎರಡದಾಗಿ ಬೆಂಗಳೂರು ಗ್ರಾಮಾಂತರ ಕೊಡಿದ್ರೆ ಈ ಒಂದು ಬೆಂಗಳೂರು ಗ್ರಾಮಾಂತರದಲ್ಲಿ ಟೋಟಲ್ ಆಗಿ 34 ಹುದ್ದೆಗಳು ಖಾಲಿವೆ. ಇಲ್ಲಿ ಕೂಡ ನೀವು ಸರಿಯಾಗಿ ನಾನು ಇದಕ್ಕೂ ಮುಂಚೆ ನಿಮಗೆ ಹೇಳಿದ್ನಲ್ಲ ಆ ರೀತಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕು. ಇನ್ನು ಇದಾದ್ಮೇಲೆ ಮೂರದಾಗಿ ಚಿತ್ರದುರ್ಗ ಇದೆ. ಈ ಒಂದು ಚಿತ್ರದುರ್ಗದಲ್ಲಿ ಟೋಟಲ್ ಆಗಿ 32 ಹುದ್ದೆಗಳು ಖಾಲಿವೆ. ಇನ್ನು ಇದಾದ್ಮೇಲೆ ಕೋಲಾರದಲ್ಲಿ 45, ಇನ್ನು ಇದಾದ್ಮೇಲೆ ತುಮಕೂರಲ್ಲಿ 73, ಇನ್ನು ಇದಾದ್ಮೇಲೆ ರಾಮನಗರದಲ್ಲಿ 51, ಇನ್ನು ಚಿಕ್ಕಬಳ್ಳಾಪುರಲ್ಲಿ 42, ಇನ್ನು ಶಿವಮೊಗ್ಗದಲ್ಲಿ 31, ಇನ್ನು ಮೈಸೂರಲ್ಲಿ 66, ಇನ್ನು ಚಾಮರಾಜನಗರದಲ್ಲಿ 55, ಮಂಡ್ಯದಲ್ಲಿ 60, ಇನ್ನು ಹಾಸನ ಜಿಲ್ಲೆಯಲ್ಲಿ 54, ಇನ್ನು ಚಿಕ್ಕಮಗಳೂರಲ್ಲಿ 23, ಇನ್ನು ಕೊಡಗು ಜಿಲ್ಲೆಯಲ್ಲಿ 6, ಇನ್ನು ಉಡುಪಿಯಲ್ಲಿ 22, ಇನ್ನು ದಕ್ಷಿಣ ಕನ್ನಡದಲ್ಲಿ 50, ಬೆಳಗಾವಿಯಲ್ಲಿ 64, ಇನ್ನು ವಿಜಯಪುರದಲ್ಲಿ 7, ಇನ್ನು ಬಾಗಲಕೋಟೆಯಲ್ಲಿ 22, ಇನ್ನು ಧಾರವಾಡದಲ್ಲಿ 12, ಇನ್ನು ಗದಗದಲ್ಲಿ 30, ಇನ್ನು ಹಾವೇರಿ ಜಿಲ್ಲೆಯಲ್ಲಿ 34, ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ 2, ಇನ್ನು ಇದಾದ್ಮೇಲೆ ಕಲಬುರಗಿ ಅಥವಾ ಇಲ್ಲಿ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದ ಅಂತ ಕೊಡಿದ್ರೆ ಇಲ್ಲಿ ಟೋಟಲ್ ಆಗಿ 67 ಹುದ್ದೆಗಳು ಖಾಲಿವೆ.
ಇನ್ನು ರಾಯಚೂರು ಇದು ಕೂಡ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಟೋಟಲ್ ಆಗಿ 4 ಹುದ್ದೆಗಳು ಖಾಲಿವೆ. ಇಲ್ಲಿ ಕೊಪ್ಪಳ ಜಿಲ್ಲೆಗೆ ಸಂಬಂಧಪಟ್ಟಂತೆ ಇಲ್ಲಿ ಟೋಟಲ್ ಆಗಿ 3 ಹುದ್ದೆಗಳು ಖಾಲಿವೆ. ನೀವು ಯಾವ ರೀತಿ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡ್ಬೇಕಂದ್ರೆ ಇಲ್ಲಿ ಸೈಡ್ ಅಲ್ಲಿ ನೋಡ್ಕೊಂಡು ಇಲ್ಲಿ ರಾಯಚೂರು ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದ ಅಂತ ಕೊಡದ್ರಲ್ಲ, ಇಲ್ಲಿ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿ ಸಂಬಂಧಪಟ್ಟಂತೆ ಅವರು ಟೋಟಲ್ ಆಗಿ ಆ ಒಂದು ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಅಂತ ಇಲ್ಲಿ ಕೊಡಿದ್ರೆ, ಅಂದ್ರೆ ನೀವು ಯಾವ ಒಂದು ಬೇಕಾದ ಜಿಲ್ಲೆಗೆ ಅಪ್ಲೈ ಮಾಡಬಹುದು. ಮೀಸಲಾತಿ ಅಡಿಯಲ್ಲಿ ನೀವು ಅಪ್ಲೈ ಮಾಡಬೇಕು. ಅಂದ್ರೆ ಇಲ್ಲಿ ಒಂದು ಎಕ್ಸಾಮ್ಗೆ ನೀವು ಇಲ್ಲಿ ಪ್ರಿಪೇರ್ ಆಗಿ ಒಂದು ಮೆರಿಟ್ ಕೂಡ ಕರೆಕ್ಟ್ ಆಗಿ ನಿಂದಿರುತ್ತೆ. ಇಲ್ಲಿ ನೋಡ್ಕೊಂಡು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡ್ಕೋಬೇಕು. ಇಲ್ಲಿ ಎಲ್ಲವೂ ಕೂಡ ಕಲ್ಯಾಣ ಕರ್ನಾಟಕ ವೃಂದಕ್ಕೆ ಸಂಬಂಧಪಟ್ಟಂತೆ ಅವರು ಕೆಳಗಡೆ ಒಂದು ಜಿಲ್ಲೆಯ ಆಧಾರದ ಮೇಲೆ ಖಾಲಿರತಕ್ಕಂಥ ಹುದ್ದೆಗಳ ಸಂಖ್ಯೆಯನ್ನು ಯಾರು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಕೊಪ್ಪಳಕ್ಕೆ ಸಂಬಂಧಪಟ್ಟಂತೆ 16, ಇನ್ನು ಬಳ್ಳಾರಿಯಲ್ಲಿ 3, ಇನ್ನು ಬಳ್ಳಾರಿ ಇದೆ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದ ಅಂತ ಕೊಡಿದ್ರೆ ಇಲ್ಲಿ ಮೇಲ್ಗಡೆದು ಇದು ಉಳಿಕೆ ಮೂಲ ವೃಂದಕ್ಕೆ ಸಂಬಂಧಪಟ್ಟಂತೆ ಕೊಡಿದ್ರೆ ಇಲ್ಲಿ ಕೂಡ ನೀವು ಸರಿಯಾಗಿ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡ್ಕೋಬೇಕು. ಇದು ಉಳಿಕೆ ಮೂಲ ವೃಂದಕ್ಕೆ ಸಂಬಂಧಪಟ್ಟಂತೆ ಖಾಲಿ ಇರತಕ್ಕಂಥ ಹುದ್ದೆಗಳ ಸಂಖ್ಯೆಯನ್ನು ಕೊಡಿದ್ರೆ ಇಲ್ಲಿ 3 ಹುದ್ದೆಗಳು ಖಾಲಿವೆ. ಇಲ್ಲಿ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದಕ್ಕೆ ಸಂಬಂಧಪಟ್ಟಂತೆ 14 ಹುದ್ದೆಗಳು ಖಾಲಿವೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಲಿಸ್ಟ್ ನೀವು ಇಲ್ಲಿ ಸರಿಯಾಗಿ ಚೆಕ್ ಮಾಡ್ಕೋಬೇಕು. ಇನ್ನು ಬೀದರ್ಗೆ ಸಂಬಂಧಪಟ್ಟಂತೆ ಇದು ಕಲ್ಯಾಣ ಕರ್ನಾಟಕ ಉಳಿಕೆ ಮೂಲ ವೃಂದ ಅಂತ ಕೊಡಿದ್ರೆ ಇದು ಉಳಿಕೆ ಮೂಲ ವೃಂದದಲ್ಲಿ 5 ಹುದ್ದೆಗಳು ಖಾಲಿವೆ. ಇಲ್ಲಿ ಸ್ಥಳೀಯ ವೃಂದಕ್ಕೆ ಸಂಬಂಧಪಟ್ಟಂತೆ 19, ಇನ್ನು ಯಾದಗಿರಿ ಜಿಲ್ಲೆಯಲ್ಲಿ ಕೂಡ 8 ಹುದ್ದೆಗಳು ಖಾಲಿವೆ. ಇದು ಉಳಿಕೆ ಮೂಲ ವೃಂದದಲ್ಲಿ. ಇನ್ನ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಇದು ಕೂಡ ಯಾದಗಿರಿಯಲ್ಲಿ ಬರುತ್ತೆ. ಇಲ್ಲಿ 1 ಹುದ್ದೆ ಖಾಲಿದೆ. ಇಲ್ಲಿ ಒಂದು ಹುದ್ದೆ ಬಂದ್ಬಿಟ್ಟು ಯಾರಿಗೆ ಖಾಲಿದೆ ಅಂದ್ರೆ SC ಅವರಿಗೆ ಸಂಬಂಧಪಟ್ಟಂತೆ 1 ಹುದ್ದೆ ಖಾಲಿದೆ. ಅದು ಕೂಡ ಇಲ್ಲಿ ಇತರೆ ಇಲ್ಲಿ ಬರ್ತಕ್ಕಂಥ SC ಅಭ್ಯರ್ಥಿ ಸಂಬಂಧಪಟ್ಟಂತೆ 1 ಹುದ್ದೆಯಲ್ಲಿ ಖಾಲಿದೆ. ಈ ರೀತಿಯಾಗಿ ನೀವು ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ಕೊಂಡು ಯಾವ ಒಂದು ಮೀಸಲಾತಿ ಅಡಿ ಕ್ಯಾಟಗರಿ ವೈಸ್ ಎಷ್ಟೆಷ್ಟು ಹುದ್ದೆಗಳಂತ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕು. ಇನ್ನು ವಿಜಯನಗರ ಇದೆ ಕಲ್ಯಾಣ ಕರ್ನಾಟಕ ಉಳಿಕೆ ಮೂಲ ವೃಂದದಲ್ಲಿ 3 ಹುದ್ದೆಗಳು ಖಾಲಿವೆ. ಇನ್ನು ಸ್ಥಳೀಯ ವೃಂದದಲ್ಲಿ 10. ಈ ರೀತಿಯಾಗಿ ನೀವು ಪ್ರತಿಯೊಂದನ್ನು ಕೂಡ ಒಂದು ಜಿಲ್ಲಾವಾರು ಮೀಸಲಾತಿ ಮತ್ತು ಒಂದು ಕ್ಯಾಟಗರಿ ಆಧಾರದ ಮೇಲೆ ಎಷ್ಟೆಷ್ಟು ಹುದ್ದೆಗಳಂತ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕು. ಟೋಟಲ್ ಆಗಿ 1000 ಹುದ್ದೆಗಳು ಖಾಲಿವೆ. ಇಲ್ಲಿ ಡಿವೈಡ್ ಮಾಡಿ ಕೊಟ್ಟಾಗ ಯಾವ ರೀತಿ ಹುದ್ದೆಗಳನ್ನ ಇಲ್ಲಿ ಡಿವೈಡ್ ಮಾಡಿ ಕೊಟ್ಟಿದ್ದಾರೆ ಅಂದ್ರೆ ಅವರು ಮೀಸಲಾತಿ ಮತ್ತು ಒಂದು ಕ್ಯಾಟಗರಿ ಆಧಾರದ ಮೇಲೆ ಕೊಟ್ಟಿದ್ದಾರೆ. ನೀವು ಕರೆಕ್ಟ್ ಆಗಿ ನೀವು ಯಾವ ಒಂದು ಜಿಲ್ಲೆಗೆ ಅಪ್ಲೈ ಮಾಡ್ಕೊಂತ ಅನ್ಕೊಂಡಿರ್ತೀರಿ ಆ ಒಂದು ಜಿಲ್ಲೆಯಲ್ಲಿ ಕಲಿರ್ತಕ್ಕಂಥ ಒಟ್ಟು ಹುದ್ದೆಗಳ ಸಂಖ್ಯೆನ ಚೆಕ್ ಮಾಡ್ಕೊಳ್ಳಿ. ಇದು ಮೊದಲಾಗಿ. ನಂತರ ಎರಡದಾಗಿ ನಿಮ್ಮ ಕ್ಯಾಟಗರಿ ಯಾವ್ದಿರುತ್ತೆ, ಮೀಸಲಾತಿ ಯಾವ್ದಿರುತ್ತೆ, ಆ ಒಂದು ಮೀಸಲಾತಿ ಅಡಿಯಲ್ಲಿ ಬರ್ತಕ್ಕಂಥ ಹುದ್ದೆಗಳ ಸಂಖ್ಯೆನ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಪ್ರತಿಯೊಂದು ಜಿಲ್ಲೆನೂ ಕೂಡ ಚೆಕ್ ಮಾಡ್ಕೊಂಡು ನೀವು ಯಾವ ಒಂದು ಜಿಲ್ಲೆಗೆ ಅಪ್ಲೈ ಮಾಡ್ಬೇಕಂತ ಅನ್ಕೊಂಡಿರ್ತೀರಿ ಆ ಒಂದು ಜಿಲ್ಲೆಗೆ ನೀವು ಇಲ್ಲಿ ಅಪ್ಲೈ ಮಾಡ್ಕೋಬೇಕು. ಅದ್ರ ಬಗ್ಗೆ ಪ್ರತಿಯೊಂದು ಕೂಡ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ. ಇನ್ನು ಮತ್ತೊಂದ್ ಸಾರಿ ನಿಮಗೆ ಬೇರೆ ಜಿಲ್ಲೆದ ಹೇಳ್ತೀನಿ. ಯಾವ ಒಂದು ಜಿಲ್ಲೆ ಹೇಳ್ತಪ್ಪ ಅಂತಂದ್ರೆ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ನೋಡ್ತಾ ಈಗ ಇಲ್ಲಿ ಬೆಳಗಾವಿ ಜಿಲ್ಲೆಗೂ ಕೂಡ ಅವರು ಇಲ್ಲಿ ನೋಡ್ಕೋಬಹುದು. ಬೆಳಗಾವಿ ಜಿಲ್ಲೆಯಲ್ಲಿ ಟೋಟಲ್ ಆಗಿ 64 ಹುದ್ದೆಗಳು ಖಾಲಿವೆ. ಇಲ್ಲಿ ಯಾವ ರೀತಿ ಒಂದು ಮೀಸಲಾತಿ ಅಡಿಯವನ್ನ ಹುದ್ದೆಗಳನ್ನ ಅವರು ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಮೊದಲಾಗಿ ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ಟೋಟಲ್ ಆಗಿ 3 ಹುದ್ದೆಗಳು ಖಾಲಿವೆ. ಇಲ್ಲಿ ಇನ್ನ ಮೀಸಲಾತಿ ಆಧಾರದ ಮೇಲೆ ನೋಡ್ತಾ ಇಲ್ಲಿ ಇತರೆಯಲ್ಲಿ ಒಂದು ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ 1, ಇನ್ನು ಗ್ರಾಮೀಣದಲ್ಲಿ 1 ಹುದ್ದೆ ಖಾಲಿದೆ. ಟೋಟಲ್ ಆಗಿ ಇಲ್ಲಿ ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 3 ಹುದ್ದೆಗಳು ಖಾಲಿವೆ. ಇನ್ನು ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ 3 ಹುದ್ದೆಗಳು ಖಾಲಿವೆ. ಇನ್ನು ಇಲ್ಲಿ ಸಾಮಾನ್ಯ ಅಂತ ಕೊಡ್ತಾರಲ್ಲ ಅಂದ್ರೆ ಜನರಲ್ ಅಲ್ಲಿ 28 ಹುದ್ದೆಗಳು ಟೋಟಲ್ ಆಗಿ ಇಲ್ಲಿ ಖಾಲಿವೆ. ಇಲ್ಲಿ ಕೂಡ ನೀವು ಪಾರ್ಟಿಸಿಪೇಟ್ ಅನ್ನ ಮಾಡಬಹುದು. ಇಲ್ಲಿ ನೋಡೋದು ಸಾಮಾನ್ಯ ಅಂದ್ರೆ ಇತರೆಯಲ್ಲಿ 4 ಹುದ್ದೆಗಳು ಖಾಲಿವೆ. ನಿಮ್ಗೆ ಏನಾದ್ರು ಮೀಸಲಾತಿ ಇತ್ತಂದ್ರೆ ನೀವೇನಾದ್ರೂ ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳಾಗಿದ್ರೆ ನಿಮ್ಗೆ ಇಲ್ಲಿ ಟೋಟಲ್ ಆಗಿ ಇಲ್ಲಿ ಕೂಡ 10 ಹುದ್ದೆಗಳು ಬರ್ತಾವ. ಇಲ್ಲಿ ಪ್ರವರ್ಗ 2A ದವರೆಗೆ ಬರ್ತಾವ, ಪ್ರವರ್ಗ 2B ದವರೆಗೆ ಬರ್ತಾವ, ಪ್ರವರ್ಗ 3B ದವರೆಗೆ ಬರ್ತಾವ, ಅದೇ ರೀತಿ ಪ್ರವರ್ಗ 3A ದವರೆಗೆ ಬರ್ತಾವ. ಇನ್ನು SC ಮತ್ತು ST ಕೂಡ ಇಲ್ಲಿ ನೀವು ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಅನ್ನ ಮಾಡಬಹುದು. ಸಾಮಾನ್ಯ ಅಂತ ಕೊಟ್ಟಲ್ಲ, ಇಲ್ಲಿ ನೀವು ಕೂಡ ಪಾರ್ಟಿಸಿಪೇಟ್ ಅನ್ನ ಮಾಡಬಹುದು ಮೀಸಲಾತಿ ಆಧಾರದ ಮೇಲೆ. ಇನ್ನು ಗ್ರಾಮೀಣದಲ್ಲಿ 7 ಹುದ್ದೆಗಳು ಖಾಲಿವೆ ಟೋಟಲ್ ಆಗಿ. ಇಲ್ಲಿ ಕೂಡ ನೀವು ಪಾರ್ಟಿಸಿಪೇಟ್ ಮಾಡಬಹುದು. ಅಂಗವಿಕಲ ಅಭ್ಯರ್ಥಿ ಸಂಬಂಧಪಟ್ಟಂತೆ 2, ಇನ್ನು ಇಲ್ಲಿ ಮಾಜಿ ಸೈನಿಕ ಅಭ್ಯರ್ಥಿ ಸಂಬಂಧಪಟ್ಟಂತೆ 2, ಕನ್ನಡ ಮಾಧ್ಯಮ ಅಭ್ಯರ್ಥಿ ಸಂಬಂಧಪಟ್ಟಂತೆ 1, ಯೋಜನಾ ನಿರಸ್ತರ ಅಭ್ಯರ್ಥಿ ಸಂಬಂಧಪಟ್ಟಂತೆ 1, ಇನ್ನು ತೃತೀಯ ಲಿಂಗಿ ಅಭ್ಯರ್ಥಿ ಸಂಬಂಧಪಟ್ಟಂತೆ 1 ಹುದ್ದೆಯಲ್ಲಿ ಸಾಮಾನ್ಯದಲ್ಲಿ ಖಾಲಿದೆ, ಅಂದ್ರೆ ಜನರಲ್ ಅಲ್ಲಿ ಖಾಲಿದೆ. ಇಲ್ಲಿ ಟೋಟಲ್ ಆಗಿ 28 ಹುದ್ದೆಗಳು ಸಾಮಾನ್ಯರಿಗೆ ಸಂಬಂಧಪಟ್ಟಂತೆ ಅಥವಾ ಸಾಮಾನ್ಯ ಅಂದ್ರೆ ಜನರಲ್ ಅಲ್ಲಿ ಇಲ್ಲಿ ಖಾಲಿ ಇರತಕ್ಕಂಥದ್ದು. ಈ ರೀತಿಯಾಗಿ ನೀವು ಪ್ರತಿಯೊಂದು ಲಿಸ್ಟ್ ಕೂಡ ಸರಿಯಾಗಿ ಚೆಕ್ ಮಾಡ್ಕೊಂಡು ಯಾವ ಒಂದು ಜಿಲ್ಲೆ ನಿಮಗೆ ಸೇಫ್ ಅನಿಸುತ್ತಾ ಆ ಒಂದು ಜಿಲ್ಲೆಯಲ್ಲಿ ನೀವು ಅಪ್ಲೈ ಮಾಡಬಹುದು. ಇಲ್ಲಿ ನಿಮ್ಮ ಕೆಟಗರಿಯಲ್ಲೂ ಕೂಡ ನಿಮಗೆ ಅಪ್ಲೈ ಆಗುತ್ತೆ ಹುದ್ದೆಗಳು. ಇನ್ನು ಸಾಮಾನ್ಯ ಅಂತ ಕೊಟ್ಟರೆ ಅಂದ್ರೆ ಜನರಲ್ ಕೂಡ ಅಪ್ಲೈ ಆಗುತ್ತೆ. ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಒಂದು ನೋಟಿಸ್ ಕೂಡ ಅಥವಾ ಒಂದು ಹುದ್ದೆ ಆಧಾರದ ಮೇಲೆ ಕೊಟ್ಟಿರ್ತಕ್ಕಂಥ ಒಂದು ಲಿಸ್ಟ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ. ಯಾರೆಲ್ಲ ಇನ್ನೂ ಅರ್ಜಿನ ಸಲ್ಲಿಸಿಲ್ಲ ಅಂದ್ರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಲಿಸ್ಟ್ ಸರಿಯಾಗಿ ಚೆಕ್ ಮಾಡ್ಕೊಂಡು ಅದಾದ್ಮೇಲೆ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಎಲ್ಲಿವರೆಗೆ ಅಪ್ಲೈ ಮಾಡಬಹುದು ಅಂದ್ರೆ ಇನ್ನೂ ಟೈಮ್ ಇದೆ. ಯಾರೆಲ್ಲ ಅರ್ಜಿನ ಸಲ್ಲಿಸಿಲ್ಲ ಅಂದ್ರೆ 4/5/2024 ತನಕ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನು ಪೇಮೆಂಟ್ ಅನ್ನ ಮಾಡೋ ಕೊನೆ ದಿನಾಂಕ ಬಂದ್ಬಿಟ್ಟು 7/5/2024 ತನಕ ನೀವು ಒಂದು ಪೇಮೆಂಟ್ ಕೂಡ ಇಲ್ಲಿ ಮಾಡಬಹುದು. ಇನ್ನು ಯಾರೆಲ್ಲ ಅರ್ಜಿನ ಸಲ್ಲಿಸಿರಂಗಿಲ್ಲ ಇಲ್ಲಿ ಕೊಟ್ಟಿರ್ತಕ್ಕಂಥ ಲಿಸ್ಟ್ ನ ಸರಿಯಾಗಿ ಚೆಕ್ ಮಾಡ್ಕೊಂಡು ಅಥವಾ ನೀವು ಅರ್ಜಿನ ಸಲ್ಲಿಸೋಕ್ಕಿಂತ ಮುಂಚೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಕ್ಕಂಥ ಪ್ರತಿಯೊಂದು ಮಾಹಿತಿ ಕೂಡ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕು. ನಾನು ಇಲ್ಲಿ ನಿಮಗೆ 2 ಜಿಲ್ಲೆ ಬಗ್ಗೆ ಮಾತ್ರ ಇವರಿಗೆ ತಿಳಿಸಿಕೊಡ್ತೀನಿ. ನೀವು ಮುಖ್ಯವಾದ ಜಿಲ್ಲೆಗೂ ಕೂಡ ಎಷ್ಟೆಷ್ಟು ಹುದ್ದೆಗಳು ಅಂತ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡ್ಕೋಬೇಕು. ಯಾವ ರೀತಿ ಚೆಕ್ ಮಾಡ್ಬೇಕಂತ ಕೂಡ ಹೇಳಿದೀನಿ. ನಿಮ್ಮ ಕೆಟಗರಿ ಮೀಸಲಾತಿ ಅದೇ ರೀತಿ ಸಾಮಾನ್ಯದಲ್ಲಿ ಖಾಲಿರತಕ್ಕಂಥ ಹುದ್ದೆಗಳ ಸಂಖ್ಯೆನ ಸರಿಯಾಗಿ ಚೆಕ್ ಮಾಡ್ಕೊಂಡು ನಿಮ್ಮ ಮೀಸಲಾತಿ ಯಾವ್ದಿರುತ್ತೆ ಒಂದು ಮೀಸಲಾತಿ ಅಡಿಯಲ್ಲಿ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಆದಷ್ಟು ನೀವು ಮೀಸಲಾತಿ ಅಡಿಯಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಅದೇ ರೀತಿ ಒಂದು
ಮಾಹಿತಿ ನಮಗೆ ಇಷ್ಟ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಅವರು ಕೂಡ ಒಂದು ಮೀಸಲಾತಿ ಮತ್ತು ಒಂದು ಕ್ಯಾಟಗರಿ ಆಧಾರದ ಮೇಲೆ ಎಷ್ಟೆಷ್ಟು ಉದ್ಯೋಗಗಳಂತ ಸರಿಯಾಗಿ ಗೊತ್ತಾದ್ಮೇಲೆ ಅಪ್ಲೈ ಮಾಡಿ. ಅದೇ ರೀತಿ ಒಂದು ಅಪ್ಲೈ ಮಾಡ್ಲಿಕ್ಕೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ. ಇನ್ನೂ ಯಾರೆಲ್ಲ ಅರ್ಜಿನ ಸಲ್ಲಿಸಿಲ್ಲ ಅಂದ್ರೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು. ಅದೇ ರೀತಿ ಮತ್ತೆ ಮುಂದೆ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.